ನಮಸ್ಕಾರ ಎಲ್ಲರಿಗೂ ಸಂಪ್ರದಾಯ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೆಲವೊಂದ್ಸಲಿ ನಾವು ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ಆದರೆ ನಾವು ಮಾಡೋ ಅಡುಗೆಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡಾಗಲೇ ನಮಗೆ ಕೆಲವೊಂದು ಬಗ್ಗೆ ಗೊತ್ತಾಗೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪಲಾವ್ಗೆ ಯೂಸ್ ಮಾಡೋ ಅಂಥ ಕೆಲವೊಂದು ಮಸಾಲಾ ಐಟಮ್ಸ್ಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಷ್ಟು ರುಚಿಯಾಗಿ ಪಲಾವ್ನ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದ್ಸಲಿ ಕ್ಲಿಯರಾಗಿ ನೋಡ್ಕೊಂಡು ಬನ್ನಿ. ಪಲಾವ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿಟ್ಕೊಂಡಿದ್ದೀನಿ, ಒಂದು 2 ಈರುಳ್ಳಿ, ಹಾಗೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಜಾಸ್ತಿ ಹಾಕೋದ್ರಿಂದ ಪಲಾವ್ ತುಂಬ ರುಚಿ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟವನ್ನು ಹಚ್ಕೊಂಡಿದ್ದೀನಿ. ನಂತರ ಇದಕ್ಕೆ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ, ಆದರೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾನು ಕೂಗ್ಸೋದಿಲ್ಲ. ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ ನಾನು ಒಂದು 5 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನಾನು ಆಗಲೇ ಹೇಳ್ದಂಗೆ ಇದು ರುಚಿಕರವಾದ ಆಯುರ್ವೇದದ ಆಹಾರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಬಳಸೋ ಅಂಥ ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ಕೆಲವೊಂದು ಆಯುರ್ವೇದದ ಶಕ್ತಿಯನ್ನು ಹೊಂದಿದೆ, ನ್ಯಾಚುರಲ್ ಆಗಿ ಇದೆ. ಮೊದಲನೇದಾಗಿ ನಾನಿಲ್ಲಿ ಕಲ್ಲುವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುವ ಹಾಕೋದ್ರಿಂದ ಬಾಡಿ ಕೋಲ್ಡ್ ಏನಾದರೂ ಆಗಿದರೆ ಈ ಕಲ್ಲುವ ಹಾಕೋದ್ರಿಂದ ಅದು ಹೀಟ್ ಆಗುತ್ತೆ, ಮತ್ತು ಕಫ, ಕೆಮ್ಮು, ನೆಗಡಿ ಇದೆಲ್ಲ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಎರಡನೇದಾಗಿ ನಾನು ಮರಾಠಿ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮರಾಠಿ ಮೊಗ್ಗನ್ನು ಹಾಕೋದ್ರಿಂದ ಜಠರದ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಹಾಗೆ ಮಲಬದ್ಧತೆಯನ್ನು ಕೂಡ ಇದು ತಡೆಯುತ್ತೆ. ಸಕ್ಕರೆ ಕಾಯಿಲೆ ಇದ್ದರೆ ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ಮೂರನೇದಾಗಿ ನಾನು ಸ್ಟಾರ್ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ. ಇದರಲ್ಲಿ ಕ್ಯಾನ್ಸರ್ ಕಾಯಿಲೆನ ವಾಸಿ ಮಾಡೋ ಅಂಥ ಶಕ್ತಿ ಇದರಲ್ಲಿರುತ್ತೆ. ಹಾಗೆ ಇನ್ನು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಲವಂಗ ಹಾಕೋದ್ರಿಂದ, ಲವಂಗ ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಈ ಲವಂಗ ನಮ್ಮ ದೇಹದಲ್ಲಿನ ಮೂಳೆನ ಗಟ್ಟಿ ಮಾಡುತ್ತೆ. ಹಾಗೆ ಹಲ್ಲು ಏನಾದರೂ ನೋವಿದ್ರೆ ಮತ್ತು ಹಲ್ಲಲ್ಲಿ ಹುಳ ಆಗಿದ್ರೆ ರಾತ್ರಿ ಹೊತ್ತು ಈ ಲವಂಗನ ಬಾಯಲ್ಲಿ ಸೈಡಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ಹಲ್ಲು ಬೆಳಿಗ್ಗೆ ಅಷ್ಟೊತ್ತಿಗೆ ಹಲ್ಲಲ್ಲಿರೋವಂಥ ಹುಳಗಳು ಬಿದ್ದಿರುತ್ತೆ. ಮತ್ತು ನಾನಿಲ್ಲಿ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಈ ಚಕ್ಕೆನ ಹಾಕೋದ್ರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನು ಕೂಡ ಇದು ವಾಸಿ ಮಾಡುತ್ತೆ. ಮತ್ತು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಊಟ ಆದಮೇಲೂ ಕೂಡ ಸೋಂಪನ್ನು ತಿನ್ಬೋದು. ಇವಾಗ ಇದನ್ನೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀನಿ. ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ತಾ ಇರುವಾಗಲೇ ಇದರಿಂದ ತುಂಬ ಒಳ್ಳೆ ಘಮ ಘಮ ಅನ್ನೋವಂಥ ಸುವಾಸನೆ ಬರ್ತಾ ಇರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಮೂಗು ಮುರಿತೀರಾ ನನಗೆ ಮಸಾಲ ಇಷ್ಟ ಆಗೋದಿಲ್ಲ, ಪಲಾವಲ್ಲಿ ತುಂಬ ಮಸಾಲ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಇದು ಬರೀ ಪಲಾವಲ್ಲ, ಇದು ಆಯುರ್ವೇದದ ಆಹಾರ ಅಂತ ಮತ್ತೆ ಹೇಳ್ಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದವಾಗಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ನಾವು. ಎಣ್ಣೆಯಲ್ಲಿ ಹಾಕಿರುವಂಥ ಮಸಾಲದ ಫ್ಲೇವರ್ಗಳು ಬಿಟ್ಕೊಳ್ತಾ ಆಹಾರ ಇನ್ನೂ ತಿನ್ನಬೇಕಾದ್ರೆ ಪಲಾವು ಇನ್ನೂ ತುಂಬಾ ರುಚಿಯಾಗುತ್ತೆ. ಇಲ್ಲಿ ಎಣ್ಣೆ ಕಡಿಮೆ ಆಯಿತು ಅನಿಸುತ್ತೆ. ನಾನು ಇನ್ನೂ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ, ಅಂದರೆ ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಒಂದು 2-3 ಸ್ಪೂನು ಜಾಸ್ತಿ ಹಾಕಿದ್ರೆ ಪಲಾವ್ ತುಂಬ ರುಚಿಯಾಗಿರುತ್ತೆ. ಈ ಈರುಳ್ಳಿ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಪಲಾವ್ಗೆ ಇನ್ನೂ ಸ್ವಲ್ಪ ಮಸಾಲ ಮಾಡೋದಿದೆ, ಅದನ್ನು ರೆಡಿ ಮಾಡ್ಕೊಂಡು ಬೇಡ. ನಾನಿಲ್ಲಿ ಜಾರಿಗೆ ಪಲಾವ್ಗೆ ಹಾಕೋದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಜಾರಿಗೆ ನಾನು ಆವಾಗಲೇ ಹೇಳ್ದಂಗೆ 2 ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಆ 2 ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ.
ನಂತರ ನಾನಿಲ್ಲಿ 1.5 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ ನಾನು ಮಸಾಲೆಗೋಸ್ಕರ ನಾನು ಕಲ್ಲುವನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಲ್ಲುವನ್ನ ಜಾಸ್ತಿ ಬಳಸೋದ್ರಿಂದ ಏನೂ ಆಗೋದಿಲ್ಲ. ಇದರಲ್ಲಿ ಮಕ್ಕಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಬೆಳೆಯುವಂಥ ಮಕ್ಕಳಿದ್ರೆ ಅವ್ರ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿಗೂ ಕೂಡ ನಾನು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ನಾನು ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಬೇಕಿದ್ರೆ ತೆಂಗಿನಕಾಯಿ ಕೂಡ ಹಾಕ್ಬೋದು, ಅದನ್ನು ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತೆ. ತೆಂಗಿನಕಾಯಿ ಹಾಕದೇನೂ ಮಾಡ್ಬೋದು. ಇವಾಗ ನಾನು ಈ ಮಸಾಲೆನ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈರುಳ್ಳಿ ಇಷ್ಟು ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಏನೇನು ರುಬ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ತರಕಾರಿನ ಹಾಕ್ಕೊಳ್ತಾ ಇಲ್ಲ ಈರುಳ್ಳಿ ಜೊತೆಗೆ. ಏನಕ್ಕೆ ಅಂದರೆ ತರಕಾರಿನ ಈರುಳ್ಳಿ ಜೊತೆಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ತುಂಬ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇಲ್ಲ. ಇವಾಗ ನಾನು ಏನು ಹಾಕಿದ್ದೀನಲ್ವ ಈ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಗರಂ ಮಸಾಲ ಆ ಥರ ಎಲ್ಲ, ಧನಿಯಾ ಪುಡಿ ಆ ಥರ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ಬರೀ ಇದಿಷ್ಟನ್ನೇ ಮಸಾಲೆ ಹಾಕ್ಕೊಂಡು ನಾನು ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದರದ್ದು ಹಸಿ ವಾಸನೆ ಹೋಗಲಿ. ಇದು ಹಸಿ ವಾಸನೆ ಹೋಗೋದಕ್ಕೆ ಒಂದು 5ರಿಂದ 10 ನಿಮಿಷ ಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿರೋ ನೀರೆಲ್ಲ ಇಂಗ್ರೋಗಿ ಎಷ್ಟು ಚೆನ್ನಾಗಿ ಈ ಮೂಲೆಯಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ಇದನ್ನು ಒಂದ್ಸಲಿ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ತಳನೂ ಹಿಡ್ದಿಲ್ಲ ನೋಡಿ, ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಸಪ್ರೇಟ್ ಆಗಿದೆ, ಹಾಗೆ ಇಲ್ಲಿ ಮಸಾಲ ಸಪ್ರೇಟ್ ಆಗಿದೆ. ಇದರದ್ದು ಹಸಿ ವಾಸನೆ ಕೂಡ ಪೂರ್ತಿಯಾಗಿ ಹೋಗಿದೆ. ಇವಾಗ ನಾನು ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಕೂಗಿಸೋದಿಲ್ಲ, ಹಾಗೆ ಕುಕ್ಕರ್ ಮುಚ್ಚಳನ ಮುಚ್ಚದೇನೆ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಈ ಟೊಮೆಟೊ ಪೂರ್ತಿಯಾಗಿ ಮಸಾಲ ಜೊತೆ ಬೆರಿಬೇಕು, ಹಾಗೆ ಈ ತರಕಾರಿಗೂ ಕೂಡ ಮಸಾಲ ಹಿಡಿಯೋ ಥರ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 5 ನಿಮಿಷ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಸಂಪೂರ್ಣವಾಗಿ ಮಸಾಲೆ ತರಕಾರಿಗೆ ಬೆರೆಯೋ ಥರ ಬೇಯಿಸ್ಕೊಂಡಿದ್ದೆ. ಇವಾಗ ಒಂದ್ಸಲಿ ಪೂರ್ತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿದ್ದೆ, ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ತರಕಾರಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ, ಸೊ ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಎಲ್ಲ ಪೂರ್ತಿಯಾಗಿ ನೀರನ್ನು ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ನಲ್ಲಿ ನಾನು ಅಕ್ಕಿನ ಹಾಕ್ಕೊಂಡಿದ್ದೆ. ನಾನು ಯಾವ ಗ್ಲಾಸ್ನಲ್ಲಿ ಅಕ್ಕಿನ ಹಾಕ್ಕೊಂಡಿದ್ನೋ ಅಳತೆ ಮಾಡಿ, ಮತ್ತು ಇವಾಗ ಅದೇ ಗ್ಲಾಸ್ನಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ಒಂದು 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲಿ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ.
ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಾವು ಬಿಡಬೇಕಾಗತ್ತೆ. ಯಾವಾಗಲೂ ನೀರನ್ನು ಹಾಕಿದ್ಮೇಲೆ ಒಂದು ಉಪ್ಪಾಗಲಿ ಖಾರ ಆಗಲಿ ಒಂದು ಹೆಜ್ಜೆ ಮುಂದೆ ಇರಬೇಕು. ಯಾಕೆಂದರೆ ಅದು ಬೆಂದ ಮೇಲೆ ಉಪ್ಪು ಖಾರ ಸರಿ ಹೋಗುತ್ತೆ. ತೀರಾ ಉಪ್ಪು ಖಾರ ಜಾಸ್ತಿ ಇರಬೇಕು ಅಂತ ಏನಿಲ್ಲ. ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಖಾರ ಮುಂದೆ ಇದ್ದರೆ ಅದು ಸರಿ ಹೋಗುತ್ತೆ. ಬೆಂದಾದಮೇಲೆ ಕರೆಕ್ಟಾಗಿ ಅನಿಸುತ್ತೆ. ನೀವು ನೀರನ್ನು ನನಗಿಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತು, ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ಹಾಕಿದ ತಕ್ಷಣ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಅದು ನೀವು ಬೆಂದಾದಮೇಲೆ ನಿಮಗೆ ಅದು ಕಡಿಮೆ ಅಂತ ಅನಿಸುತ್ತೆ. ನೋಡಿ, ನಾನಿಲ್ಲಿ ಕುಕ್ಕರ್ಗೆ ರಬ್ಬರು ಹಾಕಿಲ್ಲ, ಹಾಗೆ ಮುಚ್ಚಳ ಮುಚ್ಚಿದ್ದೀನಿ. ಈ ರೀತಿಯಾಗಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಮಧ್ಯ ಮಧ್ಯ ನೀವು ಈ ಥರ ಕುಕ್ಕರ್ ಮುಚ್ಚಳನ ತೆಗೆದುಬಿಟ್ಟು ಒಂದ್ಸಲಿ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ಮುಚ್ಚಳನ ವಿಷಲ್ ಕೂಡ ಹೊಡಿಸ್ಕೋಬೋದು. ಒಂದು 2 ವಿಷಲ್ ಹೊಡಿಸಿದ್ರೆ ಬೇಗ ಅನ್ನ ಬೆಂದೋಗ್ಬಿಡುತ್ತೆ. ನಾನಿಲ್ಲಿ ವಿಷಲ್ ಏನು ಹಾಕ್ಕೊಂಡಿಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಮತ್ತೆ ನಾನು ಇದನ್ನು ಹಾಗೆ ಉರಿ ಕಡಿಮೆ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅಷ್ಟೇ. ಇಲ್ಲಿ ನನಗೆ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮೇಲ್ಗಡೆ ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ. ಒಂದು ಸ್ವಲ್ಪ ನೀರನ್ನು ಹೀಗೆ ಮೇಲ್ಗಡೆ ಚಿಮ್ಕಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೀರನ್ನು ಹಾಕ್ಕೊಳ್ತಾ ಇಲ್ಲ ನಾನು. ನೀವು ಕುಕ್ಕರನ್ನು ಕೂಗಿಸಿ ಈ ಅಡುಗೆ ಮಾಡೋದಕ್ಕಿಂತ ಹೀಗೆ ಕೂಗಿಸ್ದಲೇ ಹೀಗೆ ಬೇಯಿಸೋದ್ರಿಂದ ತುಂಬ ರುಚಿ ಕೊಡುತ್ತೆ. ಈ ಪಲಾವನ್ನು ಮಾಡೋದಕ್ಕೆ ಕರೆಕ್ಟಾಗಿ 1 ಅವರ್ ಬೇಕಾಗುತ್ತೆ. 1 ಅವರ್ ಪಲಾವ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಅಷ್ಟೇ ಚೆನ್ನಾಗಿ ತುಂಬ ರುಚಿ ಕೊಡುತ್ತೆ. ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಇವಾಗ ನೋಡಿ, ನಾನು ಒಂದು 5 ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಕುಕ್ಕರ್ ಮುಚ್ಚಳನ ಮುಚ್ಚಿದೆ. ಇವಾಗ 5 ನಿಮಿಷ ಆಗಿದೆ. ನೀವು ನೋಡ್ತಾ ಇರ್ಬೋದು, ಪಲಾವ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಒಂದ್ಸಲಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಂಗಿದ್ರೆ ಮೇಲ್ಗಡೆ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಳ್ತಾ ಇಲ್ಲ. ಇವಾಗ ಮಾಡಿರೋ ಪಲಾವು ರೆಡಿ ಆಗಿದೆ. ನೋಡಿ, ನ್ಯಾಚುರಲ್ ಆಗಿ ತುಂಬ ರುಚಿಯಾಗಿ ಪಲಾವ್ ಆಗಿತ್ತು. ನಮ್ಮ ಮನೆಯಲ್ಲಿ ತಿಂದವರೆಲ್ಲ ತುಂಬ ರುಚಿಯಾಗಿದೆ ಅಂತ ಹೇಳ್ತಾಯಿದ್ರು. ನೀವು ಕೂಡ ಮನೆಯಲ್ಲಿ ಈ ಥರ ಒಂದ್ಸಲಿ ಪಲಾವ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಅಡುಗೆ ಮಾಡೋದಾಗಿರಲಿ, ಅದಕ್ಕೆ ಆದಷ್ಟು ಕುಕ್ಕರನ್ನು ಕೂಗಿಸದೆ ಅಡುಗೆ ಮಾಡಿ ಹಾಗೆ ಟ್ರೈ ಮಾಡಿ. ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಪಲಾವ್ನ ಅಂದರೆ ಆಯುರ್ವೇದದ ಆಹಾರನ ಹೇಗೆ ರೆಡಿ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಈ ಥರ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮನೇಲಂತೂ ಈ ಪಲಾವ್ನ ನಾನು ಆವಾಗವಾಗ ಒಂದು ವಾರಕ್ಕೆ ಒಂದು ಸಲಿನಾದರೂ ಅಟ್ಲೀಸ್ಟ್ ಮಾಡ್ತಾನೇ ಇರ್ತೀನಿ. ನೀವು ಕೂಡ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರುಚಿಕರವಾದ ಆಹಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.